ಸೆಪ್ಟೆಂಬರ್ ಕ್ರಾಂತಿ ಇದೊಂದು ಭ್ರಾಂತಿ. ಪಟ್ಟದ ಆಟದಲ್ಲಿ ಊಹೆಗಳು ತರ್ಕಕ್ಕೆ ನಿಲುಕದಾಗಿವೆ. ಸಿಎಂ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂಬಂಥ ಮಾತು ಎಲ್ಲಾ ಊಹಾಪೋಹಗಳನ್ನ ಹುಸಿ ಮಾಡಿದೆ. ಇದೀಗ ಸಿದ್ದು ಆಡಿದ್ದಂಥ ಮಾತಿನ ಪರಾಮರ್ಶೆ ನಡೀತಾ ಇದೆ. ಸಿಎಂ ಬಿಟ್ಟಂಥ ಮಾತಿನ ಬಾಣದ ಬಗ್ಗೆ ಕೈ ನಾಯಕರು ಬಿರುನುಡಿಯಾಡದೆ ಸಮರ್ಥಿಸಿಕೊಳ್ತಿದ್ದಾರೆ. ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನು ಕಾಣಿಸ್ತದೆ? ನೀವೇ ಕಾದು ನೋಡಿ ಆಮೇಲೆ ಹೇಳಿದ್ರೆ. ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ಅಧಿಕಾರದ ಆಸೆ ಎಲ್ರಿಗೂ ಇದ್ದೇ ಇದೆ. ಆದ್ರೆ ಕುರ್ಚಿ ಕಿತ್ತಾಟದಲ್ಲಿ ಡಿಕೆಶಿ ಆಸೆಗೆ ಸಿಎಂ ತಣ್ಣೀರೆರಚಿದ್ದಾರೆ ಎಂಬ ಚರ್ಚೆ ಶುರುವಾಗಿದೆ. ಪವರ್ ಶೇರಿಂಗ್ ಪ್ರಹಸನಕ್ಕೆ ಸಿಎಂ ಬ್ರೇಕ್ ಹಾಕಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿಯೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಕೈಪಡಿಯಲ್ಲಿ ಬೇರೆಯದ್ದೇ ಚರ್ಚೆಗಳು ಶುರುವಾಗಿವೆ. ಐದು ವರ್ಷ ನಾನೇ ಸಿಎಂ ಮಾತಿಗೆ ಜೈ ಎಂದ ಡಿಕೆ ಬ್ರದರ್. ಸಿಎಂ ಹೇಳಿದ್ರಲ್ಲಿ ತಪ್ಪೇನಿದೆ? ಡಿಕೆ ಸುರೇಶ್ ಪ್ರಶ್ನೆ. 5 ವರ್ಷ ನಾನೇ ಸಿಎಂ, ಇದು ಸಿಎಂ ನಿನ್ನೆ ಆಡಿದ್ದ ಮಾತು. ಸಿದ್ದರಾಮಯ್ಯರ ಈ ಮಾತು ಸ್ವಪಕ್ಷೀಯರಿಗೂ ವಿಪಕ್ಷದವರಿಗೂ ದಿಟ್ಟ ಸಂದೇಶವನ್ನ ನೀಡಿದೆ. ಪವರ್ ಶೇರಿಂಗ್ ಪ್ರಹಸನ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಹಾಕಿದೆ. ಇದು ಕೈನಲ್ಲೇ ಎಷ್ಟೋ ನಾಯಕರಿಗೆ ಖುಷಿ ಕೊಟ್ಟಿದೆ, ಅದೆಷ್ಟೋ ಕೈಕಲಿಗಳ ಬೇಸರಕ್ಕೂ ಕಾರಣವಾಗಿದೆ. ಆದ್ರೆ ಡಿಕೆ ಬ್ರದರ್ ಮಾಜಿ ಸಂಸದ ಡಿಕೆ ಸುರೇಶ್ ಮಾತ್ರ ಸಿಎಂ ಮಾತಿಗೆ ಬಹುಪರ ಕೇಳಿದ್ದಾರೆ. ಸಿಎಂ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಣ್ಣನ ಕನಸಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇದೆ ಅಂತ ಗೊತ್ತಿದ್ರೂ ಸಿದ್ದರಾಮಯ್ಯರ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ತಪ್ಪೇನ್ ಕಾಣಿಸ್ತಾ ಇದೆ? ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನ್ ಕಾಣಿಸುತ್ತೆ? ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಅವರನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಸರ್ಕಾರ ನಡೀತಾ ಇದೆ. ಈ ಹಂತದಲ್ಲಿ ಏನು ಚರ್ಚೆ? ನನಗೂ ಡಿಕೆಶಿ ಸಿಎಂ ಆಗಬೇಕೆಂಬ ಆಸೆ ಇದೆ. ಅಣ್ಣನಿಗೆ ಶಿಸ್ತಿನ ಸಿಪಾಯಿ ಪಟ್ಟ ಕೊಟ್ಟ ಸುರೇಶ್. ಮೇಲ್ನೋಟಕ್ಕೆ ಸಿಎಂ ಮಾತಿಗೆ ತಕರಾರು ತೆಗೆಯದ ಡಿಕೆ ಬ್ರದರ್ ಒಳಗೊಳಗೆ ತಮ್ಮ ಅಣ್ಣನ ಸಿಎಂ ಆಗುವ ಆಸೆಗೆ ನೀರೆರೆಯುವ ಮಾತನಾಡಿದ್ದಾರೆ. ಸಿಎಂ ಮಾತಿಗೆ ತಲೆಬಾಗಿರೋ ಡಿಕೆ ಶಿವಕುಮಾರ್ಗೆ ಶಿಸ್ತಿನ ಸಿಪಾಯಿ ಅಂತ ಡಿಕೆ ಸುರೇಶ್ ಬಿರುದು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಎನ್ನುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಯಾವತ್ತೂ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ನಾಳೆನೂ ಹೇಳ್ತಾರೆ. ಸೊ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಂಡ್ರು, ಕಾಂಗ್ರೆಸ್ ಪಕ್ಷದ ಒಬ್ಬ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕಾಗಿರೋದು ಅವರ ಮೊದಲ ಕರ್ತವ್ಯ. ನಂಬಿಕೆ ಇಲ್ಲ ಅಂತ ಅಂದ್ರೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಖಂಡಿತ ಯಾವ ತರ ಒಂದಿನ ಸಿಗಲೇಬೇಕು, ಸಿಗುತ್ತೆ. ಅಸಹಾಯಕತೆ ಅಲ್ಲ ಅದು. ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂತದ್ದು. ಡಿಕೆಶಿ ಸ್ಟ್ಯಾಂಡ್ ಬೈ ಮಾತಿಗೆ ಇಕ್ಬಾಲ್ ಮಾರ್ಮಿಕ ಉತ್ತರ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದ ಎಂಬಿಪಿ. 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯರ ಮಾತಿಗೆ ಡಿಕೆಶಿ ತಲೆದೂಗಿದ್ರು. ಸಿಎಂ ಮಾತಿಗೆ ಬದ್ಧವಾಗಿರ್ತೀನಿ ಅಂದ್ರು. ಆದ್ರೆ ಡಿಕೆಶಿ ಮಾತಿಗೆ ಕಾದು ನೋಡಿ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮಾರ್ಮಿಕ ಉತ್ತರವನ್ನ ಕೊಟ್ಟಿದ್ದಾರೆ. ಇತ್ತ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಯಾವಾಗ ಅವಶ್ಯಕತೆ, ಈಗ ರೈಟ್ ಟೈಮ್ ಹೇಳಬೇಕು, ಹೇಳಿದ್ದೀವಿ. ರೈಟ್ ಟೈಮ್ ಈಗ ಅವಶ್ಯಕತೆ ಇದೆ, ಕಾಲ ಕೂಡು ಬಂದಿದೆ, ಹೇಳ್ತಾ ಇದ್ದೀವಿ ಅಷ್ಟೇ. ಅದು ಮುಖ್ಯಮಂತ್ರಿ ಸಾಹೇಬರ ಅಭಿಪ್ರಾಯ, ಅವ್ರ ಶಕ್ತಿಗೆ ಅವ್ರು ಹೇಳಿದ್ದಾರೆ. ಈಗ ಕಾದು ನೋಡ್ರಿ, ನೀವೇ ಕಾದು ನೋಡಿ ಆಮೇಲೆ ಹೇಳಿ. ಎಲ್ಲರೂ ಕೂಡ ಒಕ್ಕಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಅದರಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC
ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ನಾವು ಒಕ್ಕಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ಸಿಎಂ ಕೊಟ್ಟಿರೋ ಸ್ಪಷ್ಟ ಸಂದೇಶ ಕೆಲವರ ತಲೆಗೆ ಹುಳ ಬಿಟ್ಟಿದೆ. ಡಿಕೆಶಿ ಕನಸಿಗೆ ಕೊಳ್ಳೆ ಇಟ್ಟಿದೆ ಎಂಬ ಚರ್ಚೆ ಶುರುವಾಗಿದೆ. ಆದ್ರೆ ಸಿಎಂ ಹೇಳಿದ್ದೇ ಸತ್ಯಾನಾ ಅಥವಾ ಇದು ವಿಪಕ್ಷಗಳ ಬಾಯಿ ಮುಚ್ಚಿಸುವ ತಂತ್ರಾನಾ? ಹಾಗೆ ನೋಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.